ಹಾಯ್ ಎಲ್ರಿಗೂ ನಮಸ್ತೆ, ವೆಲ್ಕಮ್ ಟು ನೇಚರ್ ಆಫ್ ಕರ್ನಾಟಕ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ತಿರುವಣ್ಣಾಮಲೈ ದೇವಸ್ಥಾನವನ್ನು ನಾವು ಹೋಗ್ತಾ ಇದ್ದೀವಿ. ಇವತ್ತು ನಾವು ಆ ದೇವಸ್ಥಾನದ ಬಗ್ಗೆ ನಾವು ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ. ತಿರುವಣ್ಣಾಮಲೈ ಗಿರಿ ಏನಿದೆ 14 ಕಿಲೋಮೀಟರ್ ಪ್ರದಕ್ಷಿಣೆಯನ್ನು ಹಾಕಬೇಕು. ಸೊ ನಾವು ಇವತ್ತು ಅಲ್ಲಿಗೆ ಜರ್ನಿ ಮಾಡ್ತಾ ನಮ್ಮ ಯೂಟ್ಯೂಬ್ನಲ್ಲಿ ತಿರುವಣ್ಣಾಮಲೈಯನ್ನು ನಮಗೆ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ. ನಮ್ಮ ಜರ್ನಿ ಸ್ಟಾರ್ಟ್ ಆಗಿದೆ. ಸೊ ಇವಾಗ 9:45. ಸೊ ಬಸ್ಸಲ್ಲಿ ಹೋಗ್ತಾ ಇದ್ದೀವಿ, ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಿದ್ದೀವಿ. ಯಾವುದೇ ಬುಕ್ಕೆಲ್ಲ ಏನೂ ಮಾಡಿಲ್ಲ. ಸೊ ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಸೇರಿ ನಾವು ಟ್ರಾವೆಲ್ ಮಾಡ್ತಾ ಇದ್ದೀವಿ. ಸೊ ಇವತ್ತು ನಿಮಗೆ ಒಳ್ಳೆ ವಿಷಯ, ಒಳ್ಳೆ ಬನ್ನಿ, ಜರ್ನಿ ಸ್ಟಾರ್ಟ್ ಆಗಿದೆ. ಹಾಗೆ ನಾವು ಸೀಟನ್ನು ಮಾಡ್ಕೊಂಬರೋಣ. ಸೊ ಇವಾಗ ನಾವು ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ ಅಂತ ಹೇಳ್ಬಿಟ್ಟು ಸ್ಯಾಟಲೈಟ್ ಬಸ್ ಸ್ಟ್ಯಾಂಡಿಗೆ ಬಂದಿದ್ದೀವಿ. ಸೊ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡಿಂದ ನಾವು ಬಸ್ಸಿಗೆ ಹೋಗ್ತಿದ್ದೀವಿ. ಬಸ್ ಯಾವುದೇ ಬುಕ್ ಮಾಡಿಲ್ಲ. ಸೊ ಡೈರೆಕ್ಟಾಗಿ ಇಲ್ಲೇ ಬಸ್ ಸಿಗುತ್ತೆ ಅಂತ ಹೇಳಿದ್ರು. ಸೊ ಹಾಗಾಗಿ ನಾವು ಇಲ್ಲಿ ಬಂದಿದ್ದೀವಿ. ಸೊ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ ಇದೆ. ಫುಲ್ ಅಷ್ಟೊಂದು ರಶ್ ಇಲ್ಲ. ಆ್ಯಕ್ಚುಲಿ ವೀಕೆಂಡ್ ರಶ್ ಇರುತ್ತೆ ಅಂದ್ಕೊಂಡ್ವಿ. ರಶ್ ಏನು ಕಾಣಿಸ್ತಾ ಇಲ್ಲ. ನಾವು ಫಸ್ಟ್ ಟೈಮ್ ಇಲ್ಲಿ ಮೈಸೂರಿಗೆ ಬರಬೇಕಾದ್ರೆ ಇಲ್ಲಿ ಹೆವಿ ರಶ್ ಇತ್ತು. ಸೊ ನೆಕ್ಸ್ಟ್ ಲೆವೆಲ್ ರಶ್ಶು. ಯಾಕಂತ ಹೇಳಿದ್ರೆ ಕಾಲಿಡೋಕ್ಕೆ ಜಾಗ ಇರಲಿಲ್ಲ, ಅಷ್ಟು ರಶ್ ಇತ್ತು. ಸೊ ನೀವು ನೋಡ್ತಾ ಇರೋದು ಇದು ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ ಅಂತ. ಇಲ್ಲಿ ಜಾಸ್ತಿ ಮೈಸೂರಿಗೆ ಹೋಗೋ ಬಸ್ ಇರ್ತಾವೆ. ಹೌದಾ? ಸೊ ಇದು ಕೇಳ್ಕೊಂಡು ಹತ್ತು ಬೇಕಂಗಾರ. ತಿರುವಣ್ಣಾಮಲೈ ಹುಡುಗ ನೋಡಿ ನಿಮಗೆ ಎಲ್ಲ ಮೈಸೂರು ಇದಾವಲ್ಲ, ಎಲ್ಲ ಮೈಸೂರೇ ಇದಾವೆ ಬಸ್ ಎಲ್ಲ. ಆಫ್ಟು ಮೈಸೂರ. ಫೈನಲ್ ತಿರುವಣ್ಣಾಮಲೈ ಬಸ್ ಹೋಗ್ತಾ ಇದೆ. ತಿರುವಣ್ಣಾಮಲೈ ಬಸ್ ಸಿಕ್ತು ಫೈನಲ್ಲಿ. ಹಾಂ ನೋಡೋಣ, ಸೀಟ್ ಇದೆಯಾ? ಬ್ಯಾಕ್ ಸೈಡ್ ಕ್ಲೋಸ್ ಇದೆ ಕಣ. ಹೋಗ್ಬೋದು, ಬಟ್ ಬೇರೆ ಬಸ್ ಹೋಗೋಣ. ಓಕೆ, ಬಸ್ ಫುಲ್ ರಶ್ ಇದೆ. ಸೊ ಹಾಗಾಗಿ ಬೇರೆ ಫೈನಲಿ ಅರುಣಾಚಲಂ ತಿರುವಣ್ಣಾಮಲೈ. ಅವಾಗಲೇ ನಾನು ನೋಡಿದೆ. ಫುಲ್ ರಶ್ ಆಗಿದೆ, ಹೆವಿ ರಶ್ ಇದೆ. ಇದೆಯಾ ಮಗ ವಿಂಡೋ? ಹಾಂ ಬೇಡ ಕಂಪರ್ಟು. ಹೌದಾ? ಬೇರೆ ಬಂದ್ಬಿಟ್ರೆ ಕುತ್ಕೊಂಬ ಬಾರೋ. ಇಲ್ವಾ? ತಿರುವಣ್ಣಾಮಲೈ ಹೋಗ್ಬೇಕಾ? ತಿರುವಣ್ಣಾಮಲೈ ಅರುಣಾಚಲಮ್ಮ. ತಿರುವಣ್ಣಾಮಲೈ ಅಂತ ಕರೀತಾರೆ, ಅರುಣಾಚಲ ಅಂತ ಕರೀತಾರೆ. ಹೂ ಕಣ. ಇಷ್ಟು ಸೆಂಟ್ರ್ ಯಾವ್ದು ಸಿಗಲ್ಲ ನಿಮಗೆ, ಯಾವುದು ಸಿಗಲ್ಲ. ಎಲ್ಲಿ ಹೇಳ್ತಾಮಲ್ಲ? ಓಕೆವಾ? ಇಲ್ಲ, ಅವನ್ನೆಲ್ಲ ಹುಡುಗ. ಸೊ ಸ್ಯಾಟಲೈಟ್ ಬಸ್ಸಿಂದ ನಮಗೆ ಕಂಟಿನ್ಯೂಸ್ ಆಗಿ ಬಸ್ ಇರುತ್ತೆ. ಸೊ ಅಲ್ಲಿಗೂ ತುಂಬ ಬಸ್ ಇದೆ. ನಾವು ಬಂದು ಬಸ್ ಹತ್ತಿದ್ದೀವಿ. ಇದು ಟೈಮ್ ಬಂದು ನಮಗೆ ಇವಾಗ 10:30ಗೆ ಇಲ್ಲಿಂದ ಹೊರಡ್ತಾ ಇದ್ದೀವಿ. ತುಂಬ ಚೆನ್ನಾಗಿರುತ್ತೆ, ಎಂಜಾಯ್ ಮಾಡಬೇಕು, ಸೇಫಾಗಿರಲಿ ಅಂತ ಹೇಳಿ ನಾವು ತಿಳ್ಕೊಳ್ತಾ ಇದ್ದೀವಿ. ಸೊ ಲೆಟ್ಸ್ ಸಿ. ಬಾಬಾ ಕಡೆಯಿಂದ ನೋಡಿ, ಜನ ನೋಡಿ ಅಷ್ಟೊಂದು ರಶ್ ಇಲ್ಲ. ನೋಡ್ಬೇಕು, 10:30 ಆಗಿದೆ. ಹೋಗ್ತಾರೆ, ಏನು ಕತೆ ಅಂತೆಲ್ಲ ನೋಡಿ ಎಷ್ಟೊತ್ತಿಗೆ ರೀಚ್ ಆಗ್ತೀವಿ ಅನ್ನೋದು ನಾವು ನಿಮಗೆ ಅಪ್ಡೇಟ್ಸ್ ಕೊಡ್ತಾ ಹೋಗ್ತೀವಿ. ಈಗ ಇರಲ್ಲ. Bom.
పాటి అనే సెరుపు 3 బ్యాగ్ వచ్చు ఓకే ಇದು ಇಲ್ಲಿ ಹುಳ ಸೊ ಇಲ್ಲಿ ಬಂದು ನಾವು ಬ್ಯಾಗ್ ಮತ್ತು ಸ್ಲಿಪ್ಪರ್ನ ಬಿಡೋದಕ್ಕೆ ಪ್ಲೇಸ್ ಇದೆ ನೋಡೋಕ್ಕೆ ಮನೆ ಥರ ಇದೆ ಬಟ್ ಇಲ್ಲೆಲ್ಲ ರ್ಯಾಕ್ಸ್ ಎಲ್ಲ ಇದೆ ಸೊ ನಾವು ಮೇಯ್ನಾಗಿ ನಮ್ಮ 4 ಜನ ಬಂದಿರೋದ್ರಿಂದ ನಾವೇನು ಮಾಡ್ತೀವಿ 3 ಬ್ಯಾಗು ಇಲ್ಲಿ ನಮ್ದೆಲ್ಲ ಒಂದೇ ಕಡೆ ಒಂದೇ ಸೈಡ್ ಆಗುತ್ತೆ ಇಲ್ಲಿ ನಮ್ಮೆಲ್ಲ ಒರೇ ಪೇರು ಅದನ್ನಲ್ಲ ಹಾಂ ಆ ಕಡೆ ಇಟ್ಬಿಡ್ಬೋದು ಅಲ್ಲಿ ಸೊ ಇಲ್ಲಿ ಬ್ಯಾಗ್ ಬಿಟ್ಟು ಈ ಬ್ಯಾಗ್ ಮತ್ತು ಸ್ಲಿಪ್ಪರ್ನ ಬಿಟ್ಟು ಹೋಗ್ತಾ ಇದ್ದೀವಿ ಒಂದು ಬ್ಯಾಗ್ನ ತೊಗೊಳ್ತಿದ್ದೀವಿ ಯಾಕಂದರೆ ಇದರಲ್ಲಿ ನಮಗೆ ಬೇಕಾಗಿರೋ ಇಂಪಾರ್ಟೆಂಟ್ ಮೊಬೈಲು ಚಾರ್ಜರು ಡ್ರೋನ್ ಎಲ್ಲ ಇದೆ ಸೊ ಹಂಗಾಗಿ ಎಲ್ಲ ಯಾವುದೂ ಇದು ಮಾಡ್ತಾ ಇಲ್ಲ ಇಲ್ಲ ಪುಲ್ಲೋರ್ ತೆಗೆದ್ಬಿಡು ಸೊ ಒಬ್ಬರಿಗೆ ಒಂದು ಬ್ಯಾಗಿಗೆ 30 ಸ್ಲಿಪ್ಪರಿಗೆ 10 ರೂಪಾಯಿ ಪೇ ಮಾಡಬೇಕು ಶರ್ಟ್ ಚೇಂಜ್ ಮಾಡ್ಬಿಡು ಹಾಂ ಏನು ಓ ವೇಟ್ ಮಾಡು ಸ್ನಾನ ಇಲ್ಲ స్లిప్పర్ ఇక్కడ పెట్టాలా ఫోన్ పైసా లేదు కాదు ఫోన్ పైసా పెట్టకూడదు ఓಕೆ అది ಮೊಬೈಲು ದುಡ್ಡು ಏನು ಇಡಬೇಡಿ ಅಂತಿದ್ದಾರೆ ಸೊ ಎಲ್ಲ ತಗೊಂಡಿದ್ದೀವಿ చెప్పులు 4 బ్యాగ్ 4 చెప్పుల 3 బ్యాగ్ 3 బ్యాగు 4 చెప్పులు నాము 12 3 బ్యాగ్ 9 అది ఒక 40 130 పే ಮಾಡು ಪೇ చేయాలా ఫోన్ పేనా ಫೋನ್ ಪೇ ಇಲ್ಲೇ ಇದೆಲ್ಲ ఇందంట ಇದೇನು ನೆಟ್ವರ್ಕ್ ಇಲ್ಲ ಇಲ್ಲಿ ನೆಟ್ವರ್ಕ್ ಇಲ್ಲ ಜಿಯೋ ನೋಡಿ ಸೈಜ್ ಸೊ ನೆಟ್ವರ್ಕ್ ಇದೆಯಾ ಇಲ್ಲ చేతి లేదా ఎంత ఫోన్ పే చేసేది ఇప్పుడు ಯಾವಾಗ ಬಂದು ತಗೋಬೋದು ಕೇಳ ಮಗ ఇది ಎಲ್ಲ ఆద్ಮೇಲೆ గిరి ప్రదర్శన ಎಲ್ಲ ಆಗೋದು దర్శనం అన్ని 5 తర్వాత వస్తాము ಸೇರಿದ 30 10 ಓಕೆ ಎಲ್ಲ ಸೇರಿ ಎಲ್ಲ ದರ್ಶನ ಎಲ್ಲ ಮುಗಿಸಾದ್ಮೇಲೆ ಬರಬೇಕು ಬಂದು ತಗೊಳ್ಳಿ ಅಂತ ಪೃಥ್ವಿ ಆಯ್ತಾ ಸೊ ಶರ್ಟ್ ಬೇರೆ ಚೇಂಜ್ ಮಾಡ್ದ ಅಜ್ಜಿ ಆಯ್ತು ಸೊ ಪೇ ಆಗಿದೆ ಅರ್ಕೆ ಟೋಕನ್ ಹಾಂ ಬಾ ಮುಂದೆ ಹೋಗ್ಬಿಡಂಗೆ ಅದೊಂದು ಕೊಡು ಬ್ಯಾಗ್ ಕೊಡು ಸ್ಲಿಪ್ಪರ್ ಬಿಟ್ಬಿಡೋಣ ಸ್ಲಿಪ್ಪರ್ ಇಟ್ಬಿಡು ಪೃಥ್ವಿ ಅಲ್ಲೇ ಇಲ್ಲೇ ಇಡು ಬಾ దాకనే పెట్టే ಅರೆ ಓ ದಾರ ಎಂತಂಡೆ ಕಟ್ಟೆ ತಗೋಡು ದಾರ ಕೊಡು ಆಗರದ ಉಂಡಿತು ಅದು ಕೂಡ ಮಗ ಫೋಟೋ ತಗೋತೀನಿ ಅದು ಕೊಡು ಕಳ್ಕೊಂಡ್ರೆ ఓకేనా టోకెన్ భద్రంగా ఇచ్చింది ఆవిడ అందుకే ఫోటో తీసుకోండి ఫోటో అంతా కూడా మాకు ఆ టోకెన్ కావాలా వేరే వాళ్ళు ఎత్తి టోకెన్ ಸೊ ನೋಡಿ ಟೋಕನ್ ಫೋಟೋ ತಗೊಂಡ್ರೆ ಇಂಪಾರ್ಟೆಂಟ್ ಅಲ್ಲ ಅವರಿಗೆ ನೀವು ರಿಟರ್ನ್ ಬಂದು ಟೋಕನ್ ಕೊಡಬೇಕು ಕೊಟ್ಟರೆ ಅಷ್ಟೇ ನಿಮ್ಮ ಲಗೇಜ್ ರಿಟರ್ನ್ ಇಲ್ಲಾಂದ್ರೆ ರಿಟರ್ನ್ ಇಲ್ಲ ಸೊ ತುಂಬ ಕ್ಲಿಯರಾಗಿ ಹೇಳ್ತಾ ಇದ್ದಾರೆ ಇದು ಬ್ಯಾಕ್ ನೋಡಿ ತೆಲುಗುలో ಹೇಳ್ತಾ ಇದ್ದಾರೆ ಅದ ಫೋನ್ ಎತ್ತಿಟ್ಟಿರಿ ಅದೇ ಇದ್ರಲ್ಲಿ ಪೆಟ್ಟಿದ್ದೀನಿ ಓಕೆ ಲೆಟ್ ಸ್ಟಾರ್ಟ್ ಕಂಪ್ಲೀಟ್ ಆಯಿತು ಸ್ಲಿಪ್ಪರ್ ಇಲ್ಲೇ ಇಡು ಪಕ್ಕದಲ್ಲಿ ಇಟ್ಬಿಡು పెట్టి అది ಫೋಟೋ అది రెండు టోకెన్ ఇంట్లో ఉంటుంది చెప్పండి ನಮ್ಮ ಸೇಫ್ಟಿಗೆ ಒಂದು ಫೋಟೋ ತಗೊಂಡಿದ್ದೀವಿ ಇಲ್ಲೇ ఇది మీరే బ్యాక్ మన పెట్టి ಓಕೆ ಓಕೆ ఓకేనా డబ్బులు అడిగారు మీరే ಇಲ್ಲಿ ಇಟ್ಬಿಡು టవర్ పెట్టిన వేరే వాళ్ళు వచ్చి డబ్బులు 10,000 20,000 ఈయన అడిగారు ಓಕೆ 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 ಸೊ ಅದಕ್ಕೋಸ್ಕರ ಅವರಿಗೆ ಕಾರ್ಡ್ ತುಂಬ ಇಂಪಾರ್ಟೆಂಟ್ ಏನೋ ಹುಡುಗ ಹಾಗೆ ಕಾರ್ಡನ್ನು ಪ್ಯಾಕೆಟಲ್ಲಿ ಇಟ್ಕೊಳ್ತಾ ಇದ್ದಾನೆ ಸೊ ಲೆಟ್ಸ್ ನಾವು ಫಸ್ಟು సంబంధించి వాళ్ళు లంపుని అడిగారు ಆ್ಯಕ್ಚುಲಿ
ನಾವು ಫಸ್ಟ್ ಪ್ಲ್ಯಾನ್ ಏನು ಮಾಡಿದ್ವಿ ಅಂತ ಹೇಳಿದರೆ ದರ್ಶನ ಮಾಡಿಕೊಂಡು ಆಮೇಲೆ ಪ್ರದಕ್ಷಿಣೆ ಹಾಕ್ಕೊಡೋಣ ಅಂತ. ಸೊ ಇವಾಗ ನೋಡ್ರೆ ಟೈಮ್ ಆಲ್ರೆಡಿ ನಮಗೆ ನೋಡ್ತಾ ಇದ್ದೀರಾ, ಟೈಮ್ ಆಲ್ರೆಡಿ 5:20 ಆಗಿದೆ. ಸೊ ಇವಾಗ ಏನು ಮಾಡ್ತೀವಿ ಅಂತ ಹೇಳಿದ್ರೆ, ಬಿಸಿಲಾದರೆ ಪ್ರದಕ್ಷಿಣೆ ಹಾಕೋಕ್ಕೆ ತುಂಬ ಕಷ್ಟ ಆಗುತ್ತೆ. ಸೊ ಅದಕ್ಕೆ ಏನು ಮಾಡ್ತೀವಿ, ಫಸ್ಟ್ ನಾವು ಪ್ರದಕ್ಷಿಣೆನ ಮುಗಿಸ್ಕೊಂಡು ಅದಾದಮೇಲೆ ಇಲ್ಲಿ ದೇವಸ್ಥಾನ ದರ್ಶನವನ್ನು ಮಾಡೋಣ ಅಂತೇಳಿ ಪ್ಲ್ಯಾನ್ ಮಾಡಿದ್ದೀವಿ. ಆ್ಯಕ್ಚುಲಿ ತುಂಬ ಪೀಸಾಗಿದೆ, ಕ್ರೌಡ್ ಇನ್ಕ್ರೀಸ್ ಆಗ್ತಾನೇ ಇದೆ. ನಿಧಾನಕ್ಕೆ ನೋಡ್ಬೇಕು, ಇಲ್ಲಿ ಆಲ್ರೆಡಿ ಲೈನ್ ನಿಂತಿದ್ದಾರೆ. ಎಷ್ಟು ಜನ ನಿಂತಿದ್ದಾರೆ ಅಂದರೆ, ನಾವು 4 ಗಂಟೆಗೆ ಬಂದ್ವಿ. ಸೊ 4 ಗಂಟೆ ಅಂದ್ರೆ ನಿಂತ್ಕೊಂಡಿದ್ದಾರೆ. ಸೊ 4 ಗಂಟೆ ಅಂದ್ರೆ ಇಷ್ಟೇ ರಶ್ ಇದೆ. ಸೊ ನಿಮಗೆ ಕಾಣ್ತಾ ಇದ್ದಾರೆ ಅಂದ್ಕೊಳ್ತೀನಿ. ಫುಲ್ ಇದು ರಾಜಗೋಪುರಂ, ಇದೇ ರಾಜಗೋಪುರಂ. ಸೊ ಎಷ್ಟು ಸಕ್ಕದಾಗಿ ಕಾಣ್ತಾ ಇದೆ ನೋಡಿ. ಇದು ಫಸ್ಟ್ ಎಂಟ್ರೆನ್ಸ್ ನಮಗೆ. ನೋಡಿ ಎಷ್ಟು ಜನ ರಶ್, ಆಲ್ಮೋಸ್ಟ್ ನಮ್ಮ 4 ಗಂಟೆ ಅಂದರೆ ಹೆವಿ ರಶ್ ಇದೆ. ಹೆವಿ ಆಗಿದೆ ನೋಡಿ, ಸಕ್ಕತ್ತಾಗಿದೆ. ರಾಜಗೋಪುರಂ ಹೆಂಗೆ ಕಾಣ್ತಿದೆ ಅಂತ ಹೇಳಿದ್ರೆ ನೆಕ್ಸ್ಟ್ ಲೆವೆಲ್. ಸೊ ನೋಡಿ ರಶ್ ಎಷ್ಟು ಜನ ನೋಡಿ ಕಾಯ್ತಾ ಇದ್ದಾರೆ ಆಲ್ರೆಡಿ. ತೆಂಗಿನಕಾಯಿ ಬಡ್ದು ಹೋಗ್ಬೋದು, ಆ ಥರ ಎಲ್ಲ ಏನಿಲ್ಲ. ಸೊ ಇಲ್ಲಿ ಸುಮ್ಮನೆ ಅದು ತೆಂಗಿನಕಾಯಿ ಹೊಡೆದೋಗಿ ಕರ್ಪೂರ ಹಚ್ಚೋಗಿ ಅಂತ ಹೇಳ್ತಾರೆ. ಅದೆಲ್ಲ ನಿಮ್ಮ ಪರ್ಸ್ನಲ್ ಬಿಟ್ಟಿರೋದು. ಪರ್ಸ್ನಲಾಗಿ ನಾನು ಅದನ್ನು ಬಿಲೀವ್ ಮಾಡಲ್ಲ. ತೆಂಗಿನಕಾಯಿ ಹೊಡೆದೋಗ್ಬೇಕು, ಕರ್ಪೂರ ಹಚ್ಚೋಬೇಕು. ಯಾವುದೇ ಕಾರಣಕ್ಕೂ ನಿಮ್ಮ ಮೈಂಡ್ ತುಂಬ ಕ್ಲಿಯರಾಗಿ ಇಟ್ಕೊಂಡ್ರೆ ಅಷ್ಟೇ ಸಾಕು. ಸೊ ಗೋಪುರಂ ಹತ್ರ ಬರ್ತಾ ಇದ್ದೀವಿ ನೋಡಿ, ಹಿಂಗಿದೆ ಅಂತ ಹೇಳಿದ್ರೆ ನೆಕ್ಸ್ಟ್ ಲೆವೆಲ್. ಝೂಮ್ ಆಗಲ್ಲ ಮಗ ಗೋಪುರದಲ್ಲಿ, ಸಕ್ಕದಾಗಿದೆ. ಸೊ ಇದು ಎಂಟ್ರೆನ್ಸ್ ನೋಡಿ, ಎಷ್ಟು ರಶ್ ಇದೆ. ಎಂಟ್ರೆನ್ಸಲ್ಲಿ ಎಷ್ಟು ಹೆವಿ ರಶ್ ಇದೆ. ಎಂಟ್ರೆನ್ಸಿಗೆ ಹೆವಿ ರಶ್ಶು. ಸ್ಲಿಪ್ಪರ್ಸ್ ಎಲ್ಲ ಇಲ್ಲೆಲ್ಲ ಬಿಟ್ಟು ಹೋಗ್ತಾರೆ, ಇಲ್ಲೆಲ್ಲ ಬಿಟ್ಟು ಹೋಗ್ಬಿಡಿ. ಬೆಟರ್ 10 ರೂಪಾಯಿ ಕೊಟ್ಟರೆ ಅಲ್ಲಿ ನೀಟಾಗಿ ಅವ್ರು ಸೇಫಾಗಿ ಇಟ್ಟಿರ್ತಾರೆ. ಎಲ್ಲಿ ಬೇಕಲ್ಲಿ ಬಿಟ್ಟರೆ ಎಲ್ಲ ಬಿಸಾಕಿ ಹೋಗ್ತಾರೆ. ಸೊ ನಿಮ್ಮ ಮುಂದ್ಗಡೆ ನೋಡಿದ್ರೆ ನೋಡ್ಬೋದು ಎಷ್ಟು ಜನ ಇದ್ದಾರೆ. ಸೀರಿಯಸ್ಲಿ ನೆಕ್ಸ್ಟ್ ಲೆವೆಲ್ ರಾಜಗೋಪುರಂ. ನಾನು ಇಷ್ಟು ದೊಡ್ಡದು ನಾನು ಫಸ್ಟ್ ಟೈಮ್ ನೋಡ್ತಿರೋದು. ಏಯ್ ಹೆಂಗಿದೆ, ಸಕ್ಕತ್ತಾಗಿದೆ ಅಲ್ಲ? ಸ್ಪೆಷಲ್ ದರ್ಶನ 50 ಅಂತಾರೆ. ಸಕ್ಕತ್ತಾಗಿದೆ ಮಾತ್ರ ನಿಜವಾಗ್ಲೂ. ನೀವು ಹತ್ತಿರದಿಂದ ನೋಡಿದ್ರೆ ಶಾಕ್ ಆಗಬೇಕು, ಹಂಗಿದೆ. ರಶ್ ಎಷ್ಟಿದೆ ಅಂದರೆ ಹೆವಿ ರಶ್. ಸ್ಪೆಷಲ್ ಟಿಕೆಟು 50 ರೂಪಾಯಿ ಇದೆ. ನಿಮಗೆ ಬೇಗ ದರ್ಶನ ಮಾಡಿ. ನಾವು ಇವಾಗ ಏನು ಮಾಡ್ತಿದ್ದೀವಿ, ಫಸ್ಟು ಗಿರಿ ಪ್ರದಕ್ಷಿಣೆ ಮಾಡ್ಕೊಂಡು ಬರ್ತೀವಿ. ಬಿಸಿಲಾದರೆ ಮತ್ತೆ ನಡೆಯೋಕ್ಕಾಗಲ್ಲ. ರೋಡ್ ನೋಡಿ, ಬೆಳಿಗ್ಗೆ 5 ಗಂಟೆಗೆ ಎದ್ಬಿಟ್ಟು ಅಣ್ಣ ಗಿರಿ ದರ್ಶನ எப்படி దర్శనం ఎప్పుడు ఆరంభించారు? తెగిందారు తెలియదు. తెలుగు ఇక్కడ నుంచి స్టార్ట్ చేసేది. ఇక్కడ నుంచి గిరి దర్శనమా? ಓಕೆ. ಎಲ್ಲಿಂದ? ಈ ಕಡೆನಾ? ಸೊ ನೋಡಿ, ಇಲ್ಲೆಲ್ಲ ಕರ್ಪೂರ ಹಚ್ಚೋದು, ದೀಪ ಹಚ್ಚಾರಲ್ಲ, ಇಲ್ಲಿ ಹಚ್ಚಿಬಿಟ್ಟು ಇಲ್ಲ ಆಗ್ತಾಯಿದೆ. ಸೊ ಇಲ್ಲಿ ನೋಡಿ, ಎಲ್ಲ ದೀಪ ಹಚ್ಚಾರಲ್ಲ, ಹಚ್ಚಿ ಹೋಗ್ತದೆ. ಪೃಥ್ವಿ ನೀವೇನು ಹಚ್ಚಾರಣ್ಣ? ಎಲ್ಲ ಹುಡುಗರು ಕೈ ಮುಗಿತಾ ಇದ್ದಾರೆ. ನಮ್ಮ ಅಣ್ಣ ಇಲ್ಲಿ. ಸೊ ನಮ್ಮ ಹುಡುಗ ಕೂಡ ಹಂಗೆ ವೀಡಿಯೋ ಶೂಟ್ ಮಾಡ್ತಾ ಇದ್ದಾನೆ. ಐಫೋನ್ ಕಿಂಗ್ ಮಗ. ಒಂದು ಸೆಲ್ಫಿ ಎತ್ಕೊಂಡ್ಬಿಡು ಮಗ. ಸೆಲ್ಫಿ. ಸಂಗಮೇಶ್ ಬಾಯ್. ಓಕೆ, ಬೆಳಿಗ್ಗೆ ರಾಜಗೋಪುರಂ ನಾನು ಹೊರಗಡೆಯಿಂದ ನೋಡಾಯಿತು. ಸೊ ಇವಾಗ ಪ್ರದಕ್ಷಿಣೆಗೆ ನಾವು ಹೊರಡ್ತಾ ಇದ್ದೀವಿ. ಸೊ ಪ್ರದಕ್ಷಿಣೆಗೆ ನಾವು ಹೀಗೆ ಹೋಗಬೇಕು. ಸೊ ಇಲ್ಲಿಂದ ಸ್ಟಾರ್ಟ್. ತುಂಬ ಜನ ಏನು ಮಾಡ್ತಾರೆ, ಫಸ್ಟು ದೇವರನ್ನ ನೋಡ್ಬಿಟ್ಟು ಆಮೇಲೆ ಪ್ರದಕ್ಷಿಣೆ ಹಾಕ್ತಾರೆ. ಆ್ಯಕ್ಚುಲಿ ಅದು ಒಳ್ಳೆಯದೇ. ಬಟ್ ಆದರೆ ಏನಪ್ಪ ಅಂತ ಹೇಳಿದರೆ, ಬಿಸಿಲಾದರೆ ನಡೆಯೋದಕ್ಕಾಗಲ್ಲ, ಬರೀ ಕಾಲಲ್ಲಿ ನಡಿಬೇಕು. ಸೊ ಹಾಗಾಗಿ ಬಿಸಿಲಾದರೆ ಇಲ್ಲಿ ನಡೆಯೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಾವು ಇದನ್ನು ಸೊ ಹೀಗೆ ಹೋಗ್ತಾ ಇದ್ದೀವಿ. ನೋಡ್ಬೋದು, ಇಲ್ಲಿ ಪೂಜೆಗೆ ಸಂಬಂಧಪಟ್ಟಿರುವಂಥ ಎಲ್ಲ ಕಾಯಿ ಎಲ್ಲ ಹೊಡ್ತಾ ಇದ್ದಾರೆ. ಲೆಟ್ಸ್ ಸ್ಟಾರ್ಟ್.
ಸೊ ಇಲ್ಲಿ ಸುಮ್ಮನೆ ಆದರೂ ನಿಮಗೆ ಎಲ್ಲ ವಿಷಯ ಎಲ್ಲ ಥರದಲ್ಲೂ ದುಡ್ಡು ಕಿತ್ಕೊಳಕ್ಕೆ ನೋಡ್ತಾರೆ. ತುಂಬ ಹುಷಾರಾಗಿದೆ. ನಮ್ಮ ಹುಡುಗರಿಗೆ ಆಲ್ರೆಡಿ ಹೊಟ್ಟೆ ಹಸಿತಾ ಇದೆ. ಹಾಂ, ಪ್ರದಕ್ಷಿಣೆ ಸ್ಟಾರ್ಟ್. ವೇ ಟು ಗಿರಿವಲಂ. ಸೊ ವೇ ಟು ಗಿರಿವಲಂ ಪಾದರಕ್ಷೆ ಈ ಕಡೆಯಿಂದ ಹೋಗಬೇಕು. ಇಲ್ಲಿಂದ ಸ್ಟಾರ್ಟ್. ಗೋಪುರಂ, ಈ ಗೋಪುರಂ ಬಂದರೆ ಮುಂದೆ ನಿಂತ್ಕೊಂಡ್ರೆ ನಿಮ್ಮ ಲೆಫ್ಟ್ ಸೈಡು. ಸೊ ಲೆಫ್ಟ್ ಸೈಡಿಂದ ಹಾಂ ಮಾಡ್ಬಾರ್ದು. ನಮ್ಮ ಹುಡುಗನೊಬ್ಬ ನೋಡಿ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತಾ ಇದ್ದಾನೆ, ಸಂಗಮೇಶ್ ಅಂತ. ಸೊ ನಮ್ಮ ಹುಡುಗರು ನೋಡಿ ಇಲ್ಲಿ ಇವು ನಮ್ಮ ಸೋಮು ಅಂತ, ಸ್ಟೋರ್ ಸೋಮು. ಸೊ ಲೆಟ್ಸ್ ಸ್ಟಾರ್ಟ್ ಮಾಡಿದ್ವಿ ನಾವು. ಸಿದ್ಧಿಯಾಗಿರುವಂಥ ಸ್ಟೋರ್ ಸೋಮು ಅವರು ನಮಗೆ ದಾರಿ ತೋರಿಸ್ತಾ ಇದ್ದಾರೆ ಹೇಗೆ ಹೋಗಬೇಕು ಅಂತ. ಸೋಮು ಹೆಂಗೆ ಹೋಗ್ಬೇಕು ಸೋಮು? ಹಿಂಗೆ ಹೋಗಿ ಲೆಫ್ಟಾ? ಓಕೆ. ದಾರಿ ಸೊ ಅವ್ರ ದಾರಿ ನಂಬ್ಕೊಂಡೆಲ್ಲ ನೀವು ಹೋದರೆ ನೀವು ಹೊಗೆ ಹಾಕೊಂಡ್ಬಿಡ್ತೀರಾ. ಸೊ ಅದಕ್ಕೆ ನಮಗೆ ಗೊತ್ತಿರೋ ದಾರಿಯಲ್ಲಿ ನಾವು ಹೋಗೋಣ. ಸೊ ಕ್ರೌಡ್ ರೈಟಾಗಿ ಕಮ್ಮಿ ಇದೆ. ರೂಟ್ ಹೇಳ್ತಾ ಇದ್ದೀನಿ, ನನಗೆ ರೂಟ್ ಗೊತ್ತಿಲ್ಲ ಆ್ಯಕ್ಚುಲಿ. ಟೇಕ್ ಲೆಫ್ಟ್. ಸೊ ಇಲ್ಲೆಲ್ಲ ಫುಲ್ ಚೆನ್ನಾಗಿ ಬರುತ್ತೆ ಅಲ್ಲಿ ನೋಡು. ಇಲ್ಲಿಂದ ನೋಡಿ ಗೋಪುರ ಹೇಗೆ ಕಾಣುತ್ತೆ. ಅಲ್ಲಿ ನೀವು ತುಂಬ ಜನಗಳನ್ನ ನೋಡ್ಬೋದು. ಇಲ್ಲಿ ಡಿಫ್ರೆಂಟ್ ಆಗಿರೋವಂಥ ನಿಮಗೆ ಎಕ್ಸ್ಪೀರಿಯನ್ಸ್ ಪೀಪಲ್ ಆಗಲಿ, ತುಂಬ ಸ್ಪಿರಿಚುವಲ್ ಪೀಪಲ್ಸ್ ಇದ್ದಾರೆ ಇಲ್ಲಿ. ಬಟ್ ನಿಮ್ಮ ಹುಷಾರಲ್ಲಿ ನೀವಿರಬೇಕು, ಅದೇ ಇಂಪಾರ್ಟೆಂಟು. ಸೊ ಎಲ್ಲ ಕಡೆ ನಿಮಗೆ ಅಲ್ಲಲ್ಲಲ್ಲಲ್ಲಿ ದೇವಸ್ಥಾನ, ತುಂಬ ದೇವಸ್ಥಾನ. ಸೊ ಇಲ್ಲೆಲ್ಲ ಕಡೆನೂ ಫುಲ್ಲು ದೇವಸ್ಥಾನಗಳು. ಈ ಕಡೆ ಎಲ್ಲ ಬಂದಿದೆ, ಇನ್ನೂ ಯಾವುದು ಓಪನ್ ಆಗಿಲ್ಲ. ಸೊ ನಿಮಗೆ ಇಷ್ಟು ಬೇಗ ಟಿಫನ್ ಏನು ಸಿಗೋಲ್ಲ. ಪ್ರತಿ ಟೀ ಕುಡ್ಕೊಂಡವನ ಏನು ಬೇಡ ಹಾಂ, ಹಿಂಗೆ ಹೋಗ್ಬೇಕು ಅಂದ್ಕೊಳ್ತೀನಿ ಅಣ್ಣ. ಗಿರಿವಲಂ ಇಬಿಡಿ ಅಣ್ಣ, ಇಬಿಡಿಯಾ ಓ ಹಿಂಗೆ ಪೃಥ್ವಿ ಟೀ ಕುಡ್ಕೊಂಡು ಹೋಗೋಣ ಮುಂದೆ. ಹಾಂ, ಮುಂದೆ ಹೋಗೋಣ. ಓಕೆ. ಸೊ ಇವಾಗ ಇಲ್ಲಿ ಬಂದು ಲೆಫ್ಟ್. ನಿಮ್ಗೆ ಇಲ್ಲಿರೋರೇ ಹೇಳ್ತಾರೆ ಗಿರಿಯನ್ನು ಸುತ್ತೋದು ಹೇಗೆ ಅಂತ. ಸೊ ಒನ್ ಬೈ ಒನ್ ನಿಮಗೆ ಹೀಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಈಗ ಗಿರಿವಲಂ ಕಂಪ್ಲೀಟಾಗಿ 4 hour ಆಗುತ್ತೆ. ಈ 14 ಕಿಲೋಮೀಟ್ರ್ ನೀವು ಗಿರಿನ ಸುತ್ತಬೇಕಾದ್ರೆ. ಇವಾಗ ಟೈಮ್ ನೋಡಿ 5:15 ಸ್ಟಾರ್ಟ್ ಮಾಡಿದ್ದೀವಿ. ಆ್ಯಕ್ಚುಲಿ ನಾವು ಸ್ಟಾರ್ಟ್ ಮಾಡಿರೋದು 5:31ಗೆ ಸ್ಟಾರ್ಟ್ ಆಗಿದೆ. ಎಕ್ಸಾಕ್ಟಾಗಿ 5:30 ಸ್ಟಾರ್ಟ್ ಮಾಡಿದ್ವಿ. ಯಾಕಂತ ಹೇಳಿ ಸ್ವಲ್ಪ ಹೊತ್ತು ಟೈಮ್ನ ಅಲ್ಲೇ ಸ್ಪೆಂಡ್ ಮಾಡಿದ್ವಿ. ಇಲ್ಲಿ ನೋಡಿ ಇದು ಡಿಫ್ರೆಂಟ್ ಇದೆ. ಯಾವುದೋ ಫಸ್ಟ್ ಟೆಂಪಲ್ ಯಾವುದೋ ಇದೆ. ಆ್ಯಕ್ಚುಲಿ ತುಂಬ ಟೆಂಪಲ್ಸ್ ಇದೆ ಆಯಿತಾ. ಇಲ್ಲಿ ಗಿರಿವಲಂ ಸುತ್ತೋದಕ್ಕಿಂತ ಜಾಸ್ತಿ ನಿಮಗೆ ದೇವಸ್ಥಾನಗಳು ಬೇರೆಗಳು ಸಿಗುತ್ತೆ. ನಿನ್ನ ಮುಲಾಯಮ್ಮ ಟೆಂಪಲ್ ಅಂತ ಇದೆ. ನಮಗೆ ಹುಡುಗರಿಗೆ ಓದೋಕ್ಕೆ ಕಷ್ಟ ಆಗ್ತಿದೆ, ಆ ಥರ ಇದೆ ನೇಮ್. ಆ್ಯಕ್ಚುಲಿ ಎಲ್ಲ ಡಿಫ್ರೆಂಟ್. ಸೊ ನೀವು ಆಕಾಶನ ನೋಡಿದ್ರೆ ನೀವು ಕ್ಲಿಯರ್ ಆಗಿದೆ. ಸೊ ಎಲ್ಲರೂ ತುಂಬ ಜನ ಸ್ಟಾರ್ಟ್ ಮಾಡಿದ್ದಾರೆ ನೋಡಿ, ನಡೆಯೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಇವಾಗಲೇ ಸ್ಟಾರ್ಟ್ ಮಾಡ್ತಾರೆ. ಯಾಕಂತ ಹೇಳಿದ್ರೆ ಬಿಸಿಲಾದರೆ ನಮ್ಮ ಕೈಯಲ್ಲಿ ನಡೆಯೋಕ್ಕಾಗಲ್ಲ, ಹೆವಿ ಕ್ರಿಟಿಕಲ್ ಆಗುತ್ತೆ. ಕಾಲೆಲ್ಲ ಸುಟ್ಟೋಗುತ್ತೆ. ನೀವು ನೆಲ ಎಲ್ಲ ಸಿಮೆಂಟಲ್ಲಿದೆ. ಸೊ ನಾವು ಬರೀ ಪಾದದಲ್ಲಿ ನಡೆಯೋದ್ರಿಂದ ಹೆವಿ ಕ್ರಿಟಿಕಲ್. ಸೊ ಬೆಸ್ಟ್ ವೇ ಅಂತ ಹೇಳಿದರೆ ನೀವು ಇಷ್ಟೊತ್ತಿಗೆ ಎಲ್ಲ ಗಿರಿವಲಂನ ಸುತ್ತಿ ಮುಗಿಸಿ ನಂತರ ದರ್ಶನ ಹೋಗೋದೇ ಬೆಸ್ಟ್ ಸಜೆಷನ್ ಅಂತ ನನ್ನ ಕಡೆಯಿಂದ ನನಗೆ ಕೊಡ್ತಾ ಇದ್ದೀನಿ. ಸೊ ಆಟೋಗಳೆಲ್ಲ ಇರುತ್ತೆ, ಕಾಸ್ಟ್ ಎಲ್ಲ ತುಂಬ ಹೈ ಹೇಳ್ತಾರೆ. ಬೆನಿಫಿಟ್ ಏನಂತ ಹೇಳಿದರೆ ಎಲ್ಲ ಕಡೆನೂ ಮೆನ್ಷನ್ ಮಾಡಿದ್ದಾರೆ ಯಾವ ಥರ ಟ್ರಾವೆಲ್ಸ್ ಹೋಗಬೇಕು, ಎಲ್ಲಿ ಹೋಗಬೇಕಂತ. ಇಲ್ಲಾಂತ ಹೇಳಿದರೆ ನಿಜವಾಗ್ಲೂ ಗೊತ್ತೇ ಆಗೋಲ್ಲ. ಆ್ಯಕ್ಚುಲಿ ನಮಗೆ ಹೇಗೆ ಫೀಲ್ ಆಗ್ತಿದೆ, ಗಿರಿ ಸುತ್ತಾ ಇದೀವಿ ಅನ್ನೋ ಫೀಲ್ ಇಲ್ಲ. ಯಾಕಂದರೆ ಬೆಳಿಗ್ಗೆ ನಾವು ಆ್ಯಕ್ಚುಲಿ 5:30 ಇಲ್ಲಿ ಕತ್ತಲಿರೋದ್ರಿಂದ ನಮಗೆ ಅಷ್ಟು ಗೊತ್ತಾಗ್ತಾ ಇಲ್ಲ. ಜನಗಳು ಹೋಗ್ತಾ ಇದ್ದಾರೆ. ಸೊ ಅವರಿಂದನೇ ನಾವು ಹೋಗ್ತಾ ಇದ್ದೀವಿ ಅಷ್ಟೇ. ಇಲ್ಲಿ ಗಿರಿವಲಮಲ್ಲಿ ಜಾಸ್ತಿ
ಬೇರೆ ಊರಿನ ಜನ ಪರ್ಸನಲ್ಸ್ ಫಂಕ್ಷನ್ಸ್ ಪೋಸ್ಟ್ಗಳೇ ಜಾಸ್ತಿ ಹಾಕಿದ್ದಾರೆ. ಅಲ್ಲಿ ನೋಡಿ So, ಅದು- ಆಕಳ ನೋಡಿ zoom ಮಾಡಿ ಅದಕ್ಕೆ ಅದು ಏನಕ್ಕಂತ ಗೊತ್ತಿಲ್ಲ. ಅದು ಸೊಪ್ಪು ತಿನ್ನುತ್ತೆ ಅಂತ ಕೊಡ್ತಾರೆ. ಯಾರು ಅಲ್ಲಲ್ಲಿ ಹಸುಗಳು ಮಾಡಿ ಹಾಯ್ 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 ಅವ್ರಿಗೊಂದು ಹಾಯ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಸಾರಿ, ಏನಂತ ಹೇಳಿದ್ರೆ ನಾವು ವಿಡಿಯೋ ಶೂಟ್ ಮಾಡ್ಬೇಕಾದ್ರೆ ಏನಾಯ್ತು ಅಂತ ಹೇಳಿ ಅಲ್ಲಿ ಒಂದು ಆಶ್ರಮ ಇದೆ, ರಮಣ ಮಹರ್ಷಿ ಆಶ್ರಮ. ಆ ಆಶ್ರಮನ ನಾವು ನೋಡೋಕಂತ ಹೋದ್ವಿ. ಸೊ ಅಲ್ಲಿ ಶೂಟ್ ಮಾಡ್ಬೇಕಾದ್ರೆ ನಮ್ಮ ಕ್ಯಾಮ್ರಾ ಆಗ್ಲಿ ಮೊಬೈಲ್ ಆಗ್ಲಿ ಕಂಪ್ಲೀಟ್ ಆಗಿ ಡೆಡ್ ಆಗೋಯ್ತು. ಸೊ ಹಾಗಾಗಿ ತಿರುವಣ್ಣಾಮಲೈ 14 ಕಿಲೋಮೀಟರ್ ಪಾದಯಾತ್ರೆ ಏನಿದೆ ಅದನ್ನ ನಾವು ಕಂಪ್ಲೀಟ್ ಆಗಿ ವಿಡಿಯೋ ಶೂಟ್ ಮಾಡಕ್ ಆಗ್ಲಿಲ್ಲ. ಸೊ ಹಾಗಾಗಿ ನಾವೇನ್ ಮಾಡಿದ್ವಿ, ಕಂಪ್ಲೀಟ್ ಡೆಡ್ ಆಗಿರೋದ್ರಿಂದ ಅಲ್ಲಿ ನಮಗೆ ಇಮಿಡಿಯೇಟ್ ನೆಕ್ಸ್ಟ್ ಡೇ ಹುಣ್ಣಿಮೆ ಇರೋದ್ರಿಂದ ನಮಗೆ ರೂಮ್ ಫೆಸಿಲಿಟಿ ಎಲ್ಲ ಪ್ರಾಪರ್ ಆಗಿ ಸಿಗದೆ ಇರೋದ್ರಿಂದ ನಾವೇನ್ ಮಾಡಿದ್ವಿ ಅಂತ ಹೇಳಿ ಜಸ್ಟ್ ಡ್ರೋನ್ ಶೂಟ್ ಅಷ್ಟೇ ಮಾಡಿಕೊಂಡು ಅಲ್ಲಿ ದರ್ಶನವನ್ನ ಪಡ್ಕೊಂಡು ನಾವು ಬಂದ್ವಿ. ಸೊ ಹಾಗಾಗಿ ನಾವು ಏನಂತ ಹೇಳಿದ್ರೆ ಸಂಪೂರ್ಣವಾಗಿ ಗಿರಿದರ್ಶನ ಮಾಡ್ಬೇಕಾದ್ರೆ ಏನೆಲ್ಲ ದೇವಸ್ಥಾನಗಳು ಸಿಗುತ್ತೆ ಸೊ ಅದನ್ನೆಲ್ಲ ವಿಡಿಯೋ ಶೂಟ್ ಮಾಡಿ ನಿಮಗೆ ಪ್ರೆಸೆಂಟ್ ಮಾಡಕ್ ಆಗ್ತಾ ಇಲ್ಲ. ಸೊ ಅದಕ್ಕೋಸ್ಕರ ನಿಮ್ ಜೊತೆ ನಾನು ಕ್ಷಮೆ ಕೇಳ್ತಾ ಇದ್ದೀನಿ. ಜೊತೆಗೆ ಏನಪ್ಪಾ ಅಂತ ಹೇಳಿದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿರುವಣ್ಣಾಮಲೈ ಬಗ್ಗೆನೇ ನಾವು ಮಾಡ್ತೀವಿ. ಸೊ ನಾವೇನ್ ತಪ್ಪು ಮಾಡಿದ್ವಿ, ನೀವೇನ್ ತಪ್ಪು ಮಾಡಬಾರ್ದು ಅನ್ನೋದನ್ನ ನಾವು ಆ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀವಿ. ಧನ್ಯವಾದಗಳು. ಮತ್ತೆ ನಾನು ನಿಮಗೆ ವಿಡಿಯೋದಲ್ಲಿ ಸಿಗ್ತೀನಿ.